ಎಲ್ಲ ಪ್ರೀತಿಯ ದೇವ ಜನರೇ, ಪ್ರೈಸ್ ಲಾರ್ಡ್, ಜೈ ಕ್ರಿಸ್ತ್. ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅಂತ್ಯಕಾಲ ಸರಣಿ ಎಪಿಸೋಡ್ 4 ಮಹಾಸಂಕಟ ಕಾಲ. ಈ ಒಂದು ಎಪಿಸೋಡ್ಗೆ ಮತ್ತೊಂದು ಆವರ್ತಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಕಳೆದ 3 ವಿಡಿಯೋಗಳು ಅಂದರೆ ಅಂತ್ಯಕಾಲದ ವಿಷಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಅಂತ್ಯಕಾಲದ ಸಂಕೇತಗಳು, ಕ್ರಿಸ್ತ ವಿರೋಧಿಯ ಉದಯ ಮತ್ತು ರ್ಯಾಪ್ಚರ್ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ. ಈ ಒಂದು ವಿಡಿಯೋ ಹೊಸಬರಾಗಿ ನೋಡುತ್ತಿರುವಾಗ ಆ ವಿಡಿಯೋಗಳನ್ನು ನೀವು ನೋಡದೇ ಇರುವಂಥ ಸಮಯದಲ್ಲಿ ಆ ವಿಡಿಯೋಗಳನ್ನು ನೋಡಿ, ಆ ವಿಡಿಯೋಗಳನ್ನು ನೋಡಿದ ಮೇಲೆ ಈ ಒಂದು ವಿಡಿಯೋ ಮತ್ತು ಇನ್ನಷ್ಟು ಹೆಚ್ಚಾಗಿ ಅರ್ಥವನ್ನು ನೀವು ಮಾಡಿಕೊಳ್ಳಬಹುದು. ಹೊಸಬರಾಗಿ ನೀವು ನೋಡುತ್ತಿರುವಾಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡುವುದರ ಮೂಲಕವಾಗಿ ಹೀಗೆ ಮುಂದೆ ಬರುತ್ತಿರುವಂಥ ಅನೇಕ ವಿಶೇಷವಾದ ವಿಡಿಯೋಗಳು ನೀವು ಮಿಸ್ ಮಾಡಿಕೊಳ್ಳುವುದಿಲ್ಲ. ಮಹಾಸಂಕಟ ಕಾಲ, ಪ್ರಕಟಣೆ ಮತ್ತು ದಾನಿಯೇಲ ಈ ಒಂದು ಪ್ರವಾದನೆ ಗ್ರಂಥಗಳಲ್ಲಿ ಬರೆದಿರುವಂಥ ಪ್ರವಾದನೆಗಳ ನಿಮಿತ್ತವಾಗಿ ಇವತ್ತಿನ ದಿವಸದ ಈ ಒಂದು ಮಹಾಸಂಕಟ ಕಾಲ ಏನಾಗಿದೆ, ಇದು ಯಾವಾಗ ಬರುತ್ತದೆ, ಬಂದಿರುವಾಗ ಏನೇನಾಗುತ್ತದೆ ಇದರಲ್ಲಿ ಎಂಬುದಾಗಿ ನಾವೆಲ್ಲ ವಿಷಯಗಳು ಇವತ್ತಿನ ದಿವಸದಲ್ಲಿ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋಣ. ಬನ್ನಿ. ಮೊದಲನೇದಾಗಿ ಈ ಒಂದು ಮಹಾಸಂಕಟ ಕಾಲದ ವಿಷಯದಲ್ಲಿ ನಾವು ಯಾಕೆ ಅಧ್ಯಯನ ಮಾಡಬೇಕು, ಅಂದರೆ ಇದನ್ನು ಯಾಕೆ ನಾವು ತಿಳಿದುಕೊಳ್ಳಬೇಕು? ಮೊದಲನೇದಾಗಿರುವಂಥ ಕಾರಣ ಪ್ರೀ ಟ್ರಿಬ್ಯುಲೇಷನ್ ವ್ಯೂ, ಅಂದರೆ ಮಹಾಸಂಕಟದ ಕಾಲ ಮುಂಚೆ ಬರುತ್ತಿರುವಂಥ ರ್ಯಾಪ್ಚರ್ನ ಆ ಒಂದು ವ್ಯೂ ಮೂಲಕವಾಗಿ ಈ ಒಂದು ಮಹಾಸಂಕಟ ಕಾಲದಲ್ಲಿ ಏನೇನಾಗುತ್ತದೆ ಅದನ್ನು ತಿಳಿದುಕೊಳ್ಳುವಂಥದ್ದು ಅವಶ್ಯಕತೆ ಆಗಿದೆ. ಮತ್ತು ಈ ಒಂದು ತಿಳಿದುಕೊಳ್ಳುವಂಥ ಅವಶ್ಯಕತೆ ಗಂಭೀರವಾಗಿರುವಂಥ ಎಚ್ಚರಿಕೆ ದೇವರು ನಮಗೆ ಕೊಡುತ್ತಾನೆ. ಆ ಗಂಭೀರವಾಗಿ ಎಚ್ಚರಿಕೆ ನೀವು ಸಿದ್ಧರಾಗಿರಬೇಕು. ದೇವರ ಬರೋಣಕ್ಕೆ ಯಾವಾಗಲೂ ಯಾವುದೇ ಕ್ಷಣಕ್ಕೂ ನೀವು ಸಿದ್ಧರಾಗಿರಬೇಕೆಂಬುದಾಗಿ ದೇವರು ಕೊಟ್ಟಿರುವಂಥ ಎಚ್ಚರಿಕೆ ಆಗಿದೆ. ಮತ್ತು ಅದೇ ರೀತಿಯಾಗಿ ದೇವರು ಕೊಟ್ಟಿರುವಂಥ ಭರವಸೆಯ ಸಂದೇಶವಾಗಿದೆ. ಈ ಘಟನೆ ನಡೀತಿರುವಾಗ, ಅಂದರೆ ಈ ಒಂದು ಮಹಾಸಂಕಟ ಕಾಲ ನಡೀತಿರುವಾಗ ದೇವರು ಸಂಪೂರ್ಣವಾಗಿ ಸಾರ್ವಭೌಮತ್ವದಿಂದ ಈ ಒಂದು ಭೂಮಿಯು ಸಂಪೂರ್ಣವಾಗಿ ಆತನ ಆಳ್ವಿಕೆಯಲ್ಲಿರುತ್ತದೆ. ಅಂದರೆ ಸಂಪೂರ್ಣವಾಗಿ ಆತನ ಈ ಒಂದು 7 ವರ್ಷಗಳು ದೇವರು ಬಿಟ್ಟು ಬಿಡುತ್ತಾನೆ ಎಂಬುದಾಗಿ ಅಲ್ಲ. ಮತ್ತು 4ನೇದಾಗಿ ದೈವಿಕವಾಗಿರುವಂಥ ಸಂದೇಶ, ಪಾಸ್ಟರಲ್ ಸೂಚನೆ, ಇದು ಕೇವಲ ದಿನಾಂಕಗಳು ಊಹಿಸುವ ವಿಷಯವಲ್ಲ, ಬದಲಾಗಿ ತುರ್ತುಮರ್ತು ನಿರೀಕ್ಷೆಯನ್ನು ಸಮತೋಲನದಲ್ಲಿಡುವಂಥ ಎಚ್ಚರಿಕೆ ಆಗಿದೆ. ದೈವಶಾಸ್ತ್ರದ ಅಡಿಪಾಯ, ಸತ್ಯವೇದದ ಅಡಿಪಾಯ, ಈ ಒಂದು ಮಹಾಸಂಕಟ ಕಾಲಕ್ಕೆ ಅಡಿಪಾಯ ಅಂದರೆ ಫೌಂಡೇಶನ್ ಏನಾಗಿದೆ, ಇಲ್ಲಿ ನಾವು ನೋಡಿಕೊಳ್ಳಬೇಕಾಗಿರುವಂಥ ಕೆಲವು ವಿಷಯಗಳು. 7 ವರ್ಷ ಹೇಗೆ ಬರುತ್ತೆ ಎಂಬುದಾಗಿ ಗಬ್ರಿಯೇಲ್ ದಾನಿಯೇಲನಿಗೆ 70 ವಾರಗಳೆಂಬುದಾಗಿ ಅಲ್ಲಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಪ್ರವಾದನೆ ನೀಡಿದ 70 ವಾರಗಳೆಂದರೆ 70 × 7 490 ವರ್ಷಗಳಾಗಿರುತ್ತವೆ. ಇವಾಗ 49 ವಾರಗಳು ಅಂದರೆ 480 ವರ್ಷ ಯೆರೂಸಲೇಮ್ ಪುನರ್ನಿರ್ಮಾಣದ ಆಜ್ಞೆಯಿಂದ, ಅಂದರೆ 445 ಕ್ರಿಸ್ತಪೂರ್ವದಲ್ಲಿ ನೆರವೇರಲ್ಪಟ್ಟಿದೆ. ಅದು ಯಾವಾಗ? ಯೇಸುವಿನ ವಿಜಯಯಾತ್ರೆಯವರೆಗೆ ನಿಖರವಾಗಿ ದಿನದ ಲೆಕ್ಕ ಸರಿ ಹೊಂದುತ್ತದೆ. ಅಂದರೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಆತನು ಮರಣವನ್ನು ಹೊಂದಿದಿರುವಂಥ ದಿನ ತನಕ ಈ 69 ವಾರಗಳು ಸಂಪೂರ್ಣವಾಗಿ ನೆರವೇರಲ್ಪಟ್ಟಿದೆ ಎಂಬುದಾಗಿ. ಇವಾಗ 69 ವಾರಗಳು ನೆರವೇರಲ್ಪಟ್ಟಿದೆ ಅಂದರೆ 1 ವಾರ ಉಳಿದುಕೊಂಡಿರುವಂಥದ್ದಾಗಿದೆ. ಇವಾಗ 1 ವಾರ ಏನಾಗಿದೆ ಅಂದರೆ 69 ಮುಗಿತು, 70ನೇ ವಾರ ಏನಾಗಿದೆ? ಈ 70ನೇ ವಾರ ಇವಾಗ ಚರ್ಚ್ ಯುಗ ಎಂಬುದಾಗಿ ನಾವು ಹೇಳುತ್ತೇವೆ. ಈ ಚರ್ಚ್ ಯುಗ ಕೃಪೆಯ ಕಾಲ, ಕೃಪೆಯ ಯುಗ ಎಂಬುದಾಗಿ ಹೇಳುತ್ತೇವೆ. ಇದು ಅಂತರದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅಂದರೆ 69 70ನೇ ವಾರದ ನಡುವೆ ಇರುವಂಥ ಅಂತರ ಚರ್ಚ್ ಯುಗ, ಕೃಪೆಯ ಕಾಲದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. 70ನೇ ವಾರ ಭವಿಷ್ಯದಲ್ಲಿ ನಡೆಯಬೇಕಾಗಿರುವಂಥ ಆ 7 ವರ್ಷಗಳ ಮಹಾಸಂಕಟ ಕಾಲವನ್ನು ತೋರಿಸುತ್ತದೆ. ಇವಾಗ 69 70ರ ನಡುವೆ ಇರುವಂಥ ಈ ಚರ್ಚ್ ಯುಗ, ಕೃಪೆಯ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. 70ನೇ ವಾರದಲ್ಲಿ ಆ 1 ವಾರ ಯಾವುದಕ್ಕೆ ಸಂಪೂರ್ಣವಾಗಿ ಪ್ರವಾದಿಸಲ್ಪಟ್ಟಿದೆ ಅಂದರೆ 7 ವರ್ಷಗಳು ಮಹಾಸಂಕಟ ಕಾಲ ಬರುತ್ತಿರುವಂಥ ಒಂದು ವಿಷಯಕ್ಕೆ ಸಂಬಂಧಿಸಲ್ಪಟ್ಟಿದೆ. ಈ ಮಹಾಸಂಕಟ ಕಾಲ ಎಷ್ಟಿರುತ್ತದೆ, ಹೇಗೆ ಅದನ್ನು ನಾವು ನೋಡುತ್ತೇವೆ, ಯಾವ ಆಧಾರದ ಮೇಲೆ ನೋಡುತ್ತೇವೆ ಎಂಬುದಾಗಿ ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ. ಇವಾಗ ಈ ಮಹಾಸಂಕಟ ಕಾಲ ಬರುತ್ತಿರುವಂಥ ಉದ್ದೇಶವೇನಾಗಿದೆ, ಆ 6 ಮುಖ್ಯ ಉದ್ದೇಶಗಳು ನಾವು ತಿಳಿದುಕೊಳ್ಳೋಣ. ಅದು ದಾನಿಯೇಲ 9:24 ಬರೆಯಲ್ಪಟ್ಟಿದೆ. ಮೊದಲನೇದಾಗಿ ಅಪರಾಧವನ್ನು ಮುಗಿಸ್ತಾನೆ, ಇಸ್ರಾಯೇಲಿನ ಅಪರಾಧವನ್ನು ಆತನು ಸಂಪೂರ್ಣವಾಗಿ ಕೊನೆಗಾಣಿಸುತ್ತಾನೆ. 2ನೇದಾಗಿ ಪಾಪಗಳನ್ನು ಕೊನೆಗಾಣಿಸುತ್ತಾನೆ, ಪಾಪಗಳನ್ನು ಸಂಪೂರ್ಣವಾಗಿ ತೆಗೆದು ಬಿಡುತ್ತಾನೆ, ಪಾಪದ ಆಳ್ವಿಕೆ ನಡೆಯುವುದಿಲ್ಲ. 3ನೇದಾಗಿ ಪ್ರಾಯಶ್ಚಿತ್ತ ಮಾಡುವಂಥದ್ದು, ಆಕ್ರಮಕ್ಕೆ ಸಂಪೂರ್ಣ ಪ್ರಾಯಶ್ಚಿತ್ತವನ್ನು ದೇವರು ಒದಗಿಸಿಕೊಡುತ್ತಾನೆ. ಯಾವುದೇ ಆಕ್ರಮವಾಗಿ ಹಾಗೆ ರೀತಿಯಾಗಿ ನಡೆದುಕೊಳ್ಳುವುದಿಲ್ಲ. ಆ ಒಂದು ಕಾಲದಲ್ಲಿ ಪ್ರಾಯಶ್ಚಿತ್ತವನ್ನು ಕೂಡ ದೇವರು ನೆರವು ಮಾಡಿಕೊಡುತ್ತಾನೆ ಎಂಬುದಾಗಿ ನೋಡುತ್ತೇವೆ. 4ನೇದಾಗಿ ನಿತ್ಯ ನೀತಿಯನ್ನು ತರುತ್ತಾನೆ. ಈ 1000 ವರ್ಷದ ಅಂದರೆ 1000 ವರ್ಷದ ದೇವರ ಆಳ್ವಿಕೆ ಯೇಸು ಕ್ರಿಸ್ತನು ಮತ್ತೆ 2ನೇದಾಗಿ
ವಾಗಿ ಆತನ ಆಳ್ವಿಕೆ ಸ್ಥಾಪಿಸುವುದಕ್ಕೋಸ್ಕರ ಈ ಒಂದು ಮಹಾ ಸಂಕಟ ಕಾಲ ಬರುತ್ತಿರುವಂಥ ಉದ್ದೇಶವಾಗಿದೆ. 5ನೇದಾಗಿ ಪ್ರವಾದನೆಯನ್ನು ಪೂರೈಸುವಂಥದ್ದು. ಎಲ್ಲ ದರ್ಶನ ಮತ್ತು ಪ್ರವಾದನೆಗಳು ದೇವರು ನೆರವೇರಿಸಬೇಕಾಗಿರುವಂಥದ್ದಾಗಿದೆ. ಅದಕ್ಕೋಸ್ಕರ ಇದು ದೇವರು ಕೊನೆಯದಾಗಿ ಮಹಾಸಂಕಟ ಕಾಲವನ್ನು ಇಟ್ಟಿದ್ದಾನೆ, ಅದು ನೆರವೇರಲ್ಪಡುತ್ತದೆ. 6ನೇದಾಗಿ ಅತಿ ಪವಿತ್ರ ಸ್ಥಳ ಅಭಿಷೇಕ. ಯೆರೂಸಲೇಮಿನಲ್ಲಿ ದೇವಾಲಯವನ್ನು ಶುದ್ಧೀಕರಿಸಿ ಅಭಿಷೇಕಿಸಲ್ಪಡುತ್ತದೆ. 3ನೇದಾಗಿರುವಂಥ ಮಹಾವಿಶೇಷ ಅಂಶ, ನಿಮ್ಮ ಸ್ಕ್ರೀನ್ ಮೇಲೆ ಬಂದಿರುವಂಥ ಈ ಚಿತ್ರವನ್ನು ಗಮನಿಸಿ. ಈ 7 ವರ್ಷಗಳ ಕಾಲಮಾನದ ಸಂಪೂರ್ಣ ನಕ್ಷೆಯನ್ನು ನೋಡಿಕೊಳ್ಳೋಣ. ಪ್ರಾರಂಭದಲ್ಲಿ ಸುಳ್ಳು ಶಾಂತಿ ಈ ಒಂದು ಕ್ರಿಸ್ತ ವಿರೋಧಿಯು ಸ್ಥಾಪಿಸುತ್ತಾನೆ. ಪ್ರಾರಂಭದ ದಿವಸದಲ್ಲಿ ಅದು ಯಾವಾಗ ಸಭೆಯು ರ್ಯಾಪ್ಚರ್ ಆದ ಮೇಲೆ ಆಂಟಿ ಕ್ರೈಸ್ಟ್ ಬಂದಾಗ ಇಸ್ರೇಲ್ನೊಂದಿಗೆ 7 ವರ್ಷದ ಒಡಂಬಡಿಕೆಯನ್ನು ದೃಢಪಡಿಸಿಕೊಳ್ಳುತ್ತಾನೆ. ಈ 7 ವರ್ಷಗಳ ಒಡಂಬಡಿಕೆ ಆದ ಮೇಲೆ 2ನೇದಾಗಿ ಮೊದಲು 3.5 ವರ್ಷಗಳು ಈ ಆಂಟಿ ಕ್ರೈಸ್ಟ್ ಏನು ಮಾಡುತ್ತಾನೆ? ಈ 3.5 ವರ್ಷಗಳು ಅವನು ಸುಳ್ಳು ಭದ್ರತೆ ನೀಡುತ್ತಾನೆ. ಇಡೀ ಲೋಕದಲ್ಲಿ ಸುಳ್ಳಾಗಿ ಭದ್ರತೆ ಶಾಂತಿಯನ್ನು ಕಾಪಾಡಿ ತನ್ನನ್ನು ತಾನು ಬಹಳಷ್ಟು ಶ್ರೇಷ್ಠನೆಂಬುದಾಗಿ ತೋರಿಸಿಕೊಳ್ಳುತ್ತಾನೆ. ಜಾಗತಿಕ ಏಕೀಕರಣ ಮಾಡುತ್ತಾನೆ. ಯಾವುದೇ ದೇಶಗಳ ನಡುವೆ ಯಾವುದೇ ರೀತಿಯಾದ ಜಗಳ ಯುದ್ಧಗಳನ್ನು ಮಾಡದೆ ಶಾಂತಿಯನ್ನು ಕಾಪಾಡಿಕೊಂಡು ಹೋಗುವಂಥವನಾಗಿರುತ್ತಾನೆ. ಮತ್ತು ಬಹಳಷ್ಟು ಮುಖ್ಯಕರವಾಗಿರುವಂಥ ವಿಷಯ ಅವನು ಏನು ಮಾಡುತ್ತಾನೆ? ಇಲ್ಲಿ ದೇವಾಲಯದ 3ನೇದಾಗಿ ನಿರ್ಮಾಣವನ್ನು ಮಾಡುತ್ತಾನೆ. ಯೆರೂಸಲೇಮಿನಲ್ಲಿ ದೇವಾಲಯ ನಿರ್ಮಿಸುತ್ತಾನೆ. ಅದು ಬಹಳಷ್ಟು ದೊಡ್ಡದಾದ ಕಾರ್ಯವನ್ನು ಇಡೀ ಲೋಕವು ನೋಡುವಂಥದ್ದಾಗಿರುತ್ತದೆ. ಇದಾದ ಮೇಲೆ ಮಧ್ಯಂತರ ದಿನ. ಆ ಮಧ್ಯಂತರ ದಿನ ಅಂದರೆ ಅರ್ಥ, ಅವನು ಅವತ್ತಿನ ದಿವಸದಲ್ಲಿ ತಾನು ಮಾಡಿರುವಂಥ ಒಡಂಬಡಿಕೆಯನ್ನು ಮುರಿದು ಬಿಡುತ್ತಾನೆ. ತಾನು ಶಾಂತಿಯಾಗಿ ಕಾಪಾಡಿಕೊಂಡು ಬರುತ್ತೇನೆ, ಇಡೀ ಲೋಕಕ್ಕೆ ನಾವು ಒಂದೇ ಆಗಿರುತ್ತೇನೆ ಎಂಬುದಾಗಿ ಅಂಥ ಒಂದು ಶಾಂತಿ ದೂತನನ್ನಾಗಿ ಒಡಂಬಡಿಕೆಯನ್ನು ಮುರಿದು ಬಿಟ್ಟು ದೇವಾಲಯವನ್ನು ಅಪವಿತ್ರಗೊಳಿಸುತ್ತಾನೆ. ದೇವಾಲಯ ನಿರ್ಮಾಣ ಮಾಡಿರುವಂಥವನು ಅದನ್ನು ಪವಿತ್ರವಾಗಿಟ್ಟುಕೊಂಡು ತನ್ನನ್ನು ತಾನು ಬಹಳಷ್ಟು ಶ್ರೇಷ್ಠನೆಂಬುದಾಗಿ ತೋರಿಸಿಕೊಂಡು, ಆದರೆ ಇವತ್ತಿನ ದಿವಸ ಮಧ್ಯಂತರ ದಿವಸದಲ್ಲಿ ಅದನ್ನು ಸಂಪೂರ್ಣವಾಗಿ ಅಪವಿತ್ರಗೊಳಿಸುತ್ತಾನೆ. ಗೊಳಿಸಿ ತನ್ನನ್ನು ತಾನು ದೇವರು ಎಂದು ಘೋಷಿಸಿಕೊಳ್ಳುತ್ತಾನೆ ಅವತ್ತಿನ ಮಧ್ಯಂತರ ದಿವಸದಲ್ಲಿ. ಈ ಮಧ್ಯಂತರ ದಿವಸ ಆದ ಮೇಲೆ ಕೊನೆಯದಾಗಿರುವಂಥ 3.5 ವರ್ಷಗಳು ಈಗಾಗಲೇ ನೋಡಿದ್ದೇವೆ. ಅದು ಬಹಳಷ್ಟು ಭಯಂಕರವಾಗಿರುವಂಥ ಮಹಾಸಂಕಟ ಕಾಲವು ಆ ಒಂದು ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟ್ ತರುತ್ತಾನೆ. ಮಾನವನ ಇತಿಹಾಸದಲ್ಲಿ ಅಂಥ ಒಂದು ದೊಡ್ಡದಾದ ಅತ್ಯಂತ ವಿನಾಶಕಾರಿ ಆಗಿರುವಂಥ ಆ ಮಹಾಸಂಕಟ ಕಾಲ ಹಿಂದೆಯೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ ಎಂಬುದಾಗಿ ಮತ್ತಾಯ 24-21 ಕರ್ತನಾದ ಯೇಸು ಕ್ರಿಸ್ತನೇ ಸ್ವತಃ ತನ್ನ ನುಡಿಗಳಿಂದ ಹೇಳಿರುವಂಥದ್ದನ್ನು ನಾವು ನೋಡುತ್ತೇವೆ. ಆ ಕಾಲಾವಧಿಯಲ್ಲಿ ದೇವರ ಸಂಪೂರ್ಣ ಕೋಪ ಸುರಿಯುವಂಥದ್ದಾಗಿದೆ ಎಂಬುದಾಗಿ ಈ 7 ವರ್ಷಗಳ ಕಾಲಮಾನದ ಸಂಪೂರ್ಣ ಈ ಒಂದು ನಕ್ಷೆ ಮೂಲಕವಾಗಿ ನಾವು ತಿಳಿದುಕೊಳ್ಳುವಂಥವರಾಗಿದ್ದೇವೆ. 4ನೇದಾಗಿರುವಂಥ ವಿಶೇಷ ಅಂಶ 3 ತೀರ್ಪುಗಳ ಸರಣಿಗಳು. ವಿಸ್ತಾರವಾಗಿ ವಿವರಣೆ ಕೊಡುವಂಥದ್ದಾಗಿದೆ. ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತಿರುವಂಥ ಪ್ರತಿಯೊಂದು ಚಿತ್ರವನ್ನು ಗಮನವಾಗಿ ನೋಡಿ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಿರುವುದಾಗಿ ಕೇಳಿಕೊಳ್ಳುತ್ತೇನೆ. 3 ಸರಣಿಗಳೆಂದು ನೋಡುತ್ತೇವೆ. ಇವು ಬರೀ ಒಂದು ನೈಸರ್ಗಿಕ ವಿಕೋಪಗಳಲ್ಲ, ಇವು ಪರಿಶುದ್ಧ ದೇವರ ನೇರ ನ್ಯಾಯ ತೀರ್ಪುಗಳೆಂಬುದಾಗಿ ಪ್ರಕಟಣೆ ಗ್ರಂಥದ ಆಧಾರವಾಗಿ ನೋಡುತ್ತೇವೆ. 7 ಮುದ್ರೆಗಳು ಸಂಕಟ ಕಾಲದ ಮೊದಲ ಹಂತದಲ್ಲಿ ಬಿಚ್ಚಲ್ಪಡುವ ರಹಸ್ಯಗಳು. ಈ 7 ಮುದ್ರೆಗಳು, ಈ 7 ಮುದ್ರೆಗಳು ತುತ್ತೂರಿಗಳನ್ನು ತೆರೆಯುತ್ತವೆ. ಇವಾಗ 7 ತುತ್ತೂರಿಗಳು ಸೃಷ್ಟಿಯ 3ನೇ ಒಂದು ಭಾಗವನ್ನು ನಾಶ ಮಾಡುವ ಉಗ್ರ ತೀರ್ಪುಗಳು. 7ನೇ ತುತ್ತೂರಿಯು ಪಾತ್ರೆಗಳನ್ನು ತೆರೆಯುತ್ತವೆ. 7 ಪಾತ್ರೆಗಳು, ಈ 7 ಪಾತ್ರೆಗಳು ದೇವರ ಕೋಪದ ಅಂತಿಮ ಮತ್ತು ಸಂಪೂರ್ಣ ನೆರವೇರಿಕೆಯನ್ನು ನಾವು ನೋಡುತ್ತೇವೆ. ಮೊದಲನೇದಾಗಿ 7 ಮುದ್ರೆಗಳ ನ್ಯಾಯ ತೀರ್ಪು, ಪ್ರಕಟಣೆ 6ನೇ ಅಧ್ಯಾಯದ ಆಧಾರದ ಮೇಲೆ. ಮೊದಲನೇದು ಬಿಳಿ ಕುದುರೆ, ಆಂಟಿಕ್ರೈಸ್ಟ್ನ ಉದಯ ಮತ್ತು ಸುಳ್ಳು ಶಾಂತಿ ಆಗಮನವನ್ನು ತೋರಿಸುತ್ತದೆ. ಕೆಂಪು ಕುದುರೆ 2ನೇದಾಗಿ ಜಾಗತಿಕ ಯುದ್ಧ ಮತ್ತು ಭೂಮಿಯಿಂದ ಶಾಂತಿಯನ್ನು ತೆಗೆಯುವಂಥದ್ದು. 3ನೇದು ಕಪ್ಪು ಕುದುರೆ, ಭೀಕರ ಕ್ಷಾಮ ಮತ್ತು ವಿಪರೀತ ಆರ್ಥಿಕ ಹಣದುಬ್ಬರ. 4ನೇದಾಗಿ ಹಸಿರು ಅಥವಾ ಮುಸುಕಾದ ಕುದುರೆ, ಮರಣ ಮತ್ತು ಪಾತಾಳ, ಭೂಮಿಯ ಕಾಲು ಭಾಗದಷ್ಟು ಜನರ ಸಾವಾಗುತ್ತದೆ. 5ನೆಯ ಮುದ್ರೆ ವಿಶ್ವಾಸಕ್ಕಾಗಿ ಹತರಾದ ಹುತಾತ್ಮರ ಆತ್ಮಗಳನ್ನು ಪರಲೋಕದ ಮೊರೆಯಾಗುತ್ತದೆ. 6ನೇ ಮುದ್ರೆ ಭಾರೀ ಜಾಗತಿಕ ಭೂಕಂಪ, ಸೂರ್ಯ ಕಪ್ಪಾಗುವುದು ಮತ್ತು ರಕ್ತವರ್ಣದ ಚಂದ್ರ ನೆರವೇರುವಂಥದ್ದು ನೋಡುತ್ತೇವೆ. 7ನೇದಾಗಿರುವಂಥ ಮುದ್ರೆ ಪರಲೋಕದಲ್ಲಿ ಅರ್ಧ ಗಂಟೆ ಮೌನ ಮತ್ತು 7 ತುತ್ತೂರಿಗಳ ಆರಂಭವಾಗುವಂಥದ್ದನ್ನು ನಾವು ನೋಡುತ್ತೇವೆ. ಈ ಒಂದು 7ನೇ ಮುದ್ರೆ ಮುಗಿಯುವಂಥ ಸಮಯದಲ್ಲಿ, 7ನೇ ಮುದ್ರೆ ಮುಗಿಯುವಂಥ ಸಮಯದಲ್ಲಿ ಈ ತುತ್ತೂರಿಗಳು ಪ್ರಾರಂಭವಾಗುತ್ತದೆ. 7 ತುತ್ತೂರಿಗಳ ನ್ಯಾಯ ತೀರ್ಪು, ಪ್ರಕಟಣೆ 8ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೆ 2 ಅಧ್ಯಾಯಗಳು ಇದರಲ್ಲಿ ಈ ಒಂದು 7 ತುತ್ತೂರಿಗಳ ವಿಷಯದಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತದೆ. ಮೊದಲನೇದು ಕಲ್ಮಳೆ, ಬೆಂಕಿ, ರಕ್ತ, ಭೂಮಿ
ಮೂರರಲ್ಲಿ ಒಂದು ಭಾಗವಷ್ಟು ಭಸ್ಮವಾಗುತ್ತದೆ ಎಂಬುದಾಗಿ ನೋಡುತ್ತೇವೆ. ಎರಡನೇದು, ಮೂರರಲ್ಲಿ ಒಂದು ಭಾಗ ಸಮುದ್ರ ರಕ್ತವಾಗುವುದು ಮತ್ತು ಮೂರರಲ್ಲಿ ಒಂದು ಭಾಗ ಜಲಚರಗಳು ಸಾವನ್ನಪ್ಪುವುದು. ಮೂರನೇದು, ಮೂರರಲ್ಲಿ ಒಂದು ಭಾಗ ನದಿಗಳು ಮತ್ತು ನೀರಿನ ಬುಗ್ಗೆಗಳು ಕಹಿಯಾಗಿ ವಿಷಯವಾಗುವಂಥದ್ದು. ನಾಲ್ಕನೇದು, ಮೂರರಲ್ಲಿ ಒಂದು ಭಾಗ ಸೂರ್ಯ ಚಂದ್ರ ನಕ್ಷತ್ರಗಳು ಕತ್ತಲೆ ಆಗುವುದು. ಐದನೇದು, ಅಗಾಧ ಕೋಪದಿಂದ ರಾಕ್ಷಸ ಮಿಡತೆಗಳ ದಾಳಿ, 5 ತಿಂಗಳ ಚಿತ್ರಹಿಂಸೆ ಮತ್ತು ಆ ಒಂದು ಸಮಯದಲ್ಲಿ ಯಾವುದೇ ಮರಣವಿರುವುದಿಲ್ಲ. ಆರನೇದು, 200 ಮಿಲಿಯನ್ ರಾಕ್ಷಸ ಸೈನ್ಯದಿಂದ ದಾಳಿ, ಉಳಿದ ಮೂರರಲ್ಲಿ ಒಂದು ಭಾಗ ಮಾನವರ ಸಾವಾಗುತ್ತದೆ ಎಂಬುದಾಗಿ. ಇವಾಗ 200 ಮಿಲಿಯನ್ ಎಂಬುದಾಗಿ ನಾವು ಹೇಳಿದರೆ 20 ಕೋಟಿ ರಾಕ್ಷಸ ಸೈನ್ಯದಿಂದ ದಾಳಿ ಆಗುತ್ತದೆ. ಇಡೀ ಲೋಕದಲ್ಲಿ 3 ಭಾಗ ಮಾಡಿ ಆ 3 ಭಾಗದಲ್ಲಿ ಒಂದು ಭಾಗ ಎಲ್ಲ ಜನರು ಸಾವನ್ನಪ್ಪುತ್ತಾರೆ ಎಂಬುದಾಗಿ ನೋಡುತ್ತೇವೆ. 7ನೇ ತುತ್ತೂರಿ ನ್ಯಾಯ ತೀರ್ಪು, ಕ್ರಿಸ್ತನ ರಾಜ್ಯದ ಘೋಷಣೆ ಮತ್ತು ಅಂತಿಮ 7 ಪಾತ್ರೆಗಳ ತೀರ್ಪಿಗೆ ಮಾರ್ಗ ಮಾಡಿಕೊಡುವಂಥದ್ದು. ಈ 7ನೇದಾಗಿರುವಂಥ ತುತ್ತೂರಿ ಓದುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನ ಆಗಮನವನ್ನು ಘೋಷಿಸುತ್ತದೆ ಮತ್ತು 7 ಪಾತ್ರೆಗಳು ಸ್ಥಾಪನೆ ಮಾಡುವಂಥ ಒಂದು ತೀರ್ಪಿಗೆ ದಾರಿ ಮಾಡಿಕೊಡುತ್ತದೆ. ಇವಾಗ ಕೊನೆಯದಾಗಿರುವಂಥ ಈ ಒಂದು ಸರಣಿ 7 ಪಾತ್ರೆಗಳ ಅಂತಿಮ ಕೋಪ, ಪ್ರಕಟಣೆ 16ನೇ ಅಧ್ಯಾಯದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮೊದಲನೇದಾಗಿರುವಂಥ ಪಾತ್ರೆ, ಮೃಗದ ಗುರುತು ಹೊಂದಿದ್ದವರಿಗೆ ಭೀಕರವಾದ ಮತ್ತು ನೋವಿನ ಹುಣ್ಣುಗಳಾಗುತ್ತವೆ. ಯಾರ್ಯಾರು ಮೃಗದ ಒಂದು ಮುದ್ರೆಯನ್ನು ಹಾಕಿಸಿಕೊಂಡಿದ್ದರೋ, ಮೃಗದ ಜೊತೆ ಇದ್ದರೂ ಅವರಿಗೆ ಭಯಂಕರವಾಗಿರುವಂಥ ಭೀಕರ ನೋವುಗಳು, ಹುಣ್ಣುಗಳಾಗುತ್ತವೆ. ಎರಡನೇದು, ಸಂಪೂರ್ಣ ಸಮುದ್ರ ರಕ್ತವಾಗುವುದು, ಎಲ್ಲ ಜಲಚರಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗುವಂಥದ್ದು. ಮೂರನೇದಾಗಿ, ಎಲ್ಲ ನದಿಗಳು ಮತ್ತು ಝರಿಗಳು ರಕ್ತವಾಗುವವು. ನಾಲ್ಕನೇದಾಗಿ, ಸೂರ್ಯ ತೀವ್ರ ಶಾಖದಿಂದ ಸುಡುತ್ತದೆ. ಆದರೂ ಜನರು ದೇವರನ್ನು ದೋಷಿಸುತ್ತಾರೆ ಅಂತ ಒಂದು ಸಮಯದಲ್ಲಿ ಅವರಲ್ಲಿ ಯಾವುದೇ ರೀತಿಯಾದ ಪಶ್ಚಾತ್ತಾಪವಿಡುವುದಿಲ್ಲ. ಇದು ಅಂತಿಮವಾದ ಕಾಲದಲ್ಲಿ, ಅಂತಿಮವಾದ ಕೋಪದ ಸಮಯದಲ್ಲಿಯೂ ಕೂಡ ಜನರು ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದರೂ ಕೂಡ ಯಾವುದೇ ಪಡುವುದಿಲ್ಲ ಮತ್ತು ಇನ್ನೂ ದೇವರನ್ನು ದೋಷಿಸುವಂಥವರೇ ಆಗಿರುತ್ತಾರೆ. ಐದನೇದಾಗಿ, ಮೃಗದ ರಾಜ್ಯದ ಮೇಲೆ ಕತ್ತಲೆ, ನೋವಿನಿಂದ ನಾಲಿಗೆ ಕಚ್ಚಿಕೊಳ್ಳುತ್ತಾರೆ. ಭಯಂಕರವಾಗಿರುವಂಥ ನೋವು, ನಾಲಿಗೆಯನ್ನು ಕಚ್ಚಿಕೊಳ್ಳುವಂಥದ್ದೇ ಅವರ ಹತ್ತಿರ ಉಳಿದುಕೊಳ್ಳುತ್ತದೆ. ಆದರೆ ಯಾವುದೇ ರೀತಿಯಾದ ಪರಿಹಾರ ಅವರನ್ನು ರಕ್ಷಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆರನೇದಾಗಿ, ಯೂಫ್ರೆಟಿಸ್ ಬರುತ್ತದೆ. ಪೂರ್ವದ ರಾಜರು ಬರುತ್ತಾರೆ, ಆರ್ಮಗೆಡನ್ ರಾಜರು ಒಟ್ಟಾಗುತ್ತಾರೆ. ಆವಾಗ ಭಯಂಕರವಾಗಿರುವಂಥ ಯುದ್ಧವು ನಡೆಯುತ್ತದೆ. ಆ ಯುದ್ಧ ಬಹಳಷ್ಟು ಭಯಂಕರವಾಗಿ ಭೀಕರವಾಗಿರುವಂಥದ್ದಾಗಿದೆ ಮತ್ತು ಖಚಿತವಾಗಿ ಅದು ನಡೆಯುವಂಥದ್ದಾಗಿದೆ. ಮತ್ತು ಏಳನೇದಾಗಿ, ಇತಿಹಾಸದಲ್ಲಿ ಅತಿ ದೊಡ್ಡ ಭೂಕಂಪ ಮತ್ತು 100 kg ಅಲ್ಲಿ ಕಲ್ಲುಗಳ ಮಳೆ ಮತ್ತು ಬಾಬೇಲಿನ ಸಂಪೂರ್ಣ ಪತನವಾಗುವಂಥ ಭೀಕರವಾಗಿರುವಂಥ ಈ ಭೂಮಿಗೆ ಸಂಭವಿಸುತ್ತದೆ. ಐದನೇದಾಗಿರುವಂಥ ವಿಶೇಷವಾಗಿರುವಂಥ ಅಂಶ, ಇದರಲ್ಲಿ ಆಂಟಿಕ್ರೈಸ್ಟ್ ಅಂದರೆ ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿಯ ಸಂಪೂರ್ಣವಾದ ಚಿತ್ರಣ. ಆ ಇಬ್ಬರು ವ್ಯಕ್ತಿಗಳು ಯಾವ ಕಾರ್ಯಗಳನ್ನು ಮಾಡುತ್ತಾರೆ, ಅವರ ಗುಣಲಕ್ಷಣಗಳೇನಾಗಿರುತ್ತವೆ, ಅವರು ಏನು ನೆರವೇರಿಸ್ತಾರೆ, ಯಾವ ವಿಷಯಗಳು ಮಾಡುತ್ತಾರೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಕ್ರಿಸ್ತ ವಿರೋಧಿ ಸಂಪೂರ್ಣ ಅಧಿಕಾರದಲ್ಲಿ ಇದ್ದಿರುವಂಥ ಆ ಒಂದು ಕ್ರಿಸ್ತ ವಿರೋಧಿಯು ಮೊದಲನೇದಾಗಿ ಮಾರಕ ಗಾಯ ಮಾಡಿಸಿಕೊಂಡು ಪವಾಡಕರ ಗುಣಮುಖವನಾಗಿ ತೋರಿಸಿಕೊಳ್ಳುತ್ತಾನೆ. ಅವನು ಬಹಳಷ್ಟು ಸೂಚಕ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿ ಆಗಿರುತ್ತಾನೆ ಎಂಬುದಾಗಿ ಇಡೀ ಜಗತ್ತಿಗೆ ಆಶ್ಚರ್ಯಗೊಳಿಸುವಂಥ ಕಾರ್ಯವನ್ನು ಮಾಡಿ ಇಡೀ ಜಗತ್ತೇ ಅವನನ್ನು ಆರಾಧಿಸುವಂತೆ ಮಾಡುತ್ತಾನೆ. ಇದು ನಾವು ಪ್ರಕಟಣೆ 13:3-4ನೇ ವಚನದಲ್ಲಿ ನೋಡುತ್ತೇವೆ. ಇದು ನೈಜ ಸೈತಾನನ ನಕಲು ಪುನರುತ್ಥಾನ ಅಥವಾ ನಿರ್ದರ್ಶಿತ ವಂಚನೆ ಆಗಿರಬಹುದು. 42 ತಿಂಗಳ ಅಧಿಕಾರ, ನಿಖರವಾಗಿ ಕೊನೆ 3.5 ವರ್ಷಗಳು, ಪ್ರಕಟಣೆ 13:5. ಇಷ್ಟು ಕಾಲಗಳು ಅವನು ಶಾಂತಿ ದೂತನಾಗಿ ಈ ಒಂದು ಇಡೀ ಲೋಕದ ಮೇಲೆ ಆಳ್ವಿಕೆಯನ್ನು ನಡೆಸ್ತಾನೆ. ಇಡೀ ಲೋಕವು ಬಹಳಷ್ಟು ಅವನಿಗೆ ಶಾಂತಿಯ ಮನುಷ್ಯನು, ದೇವರು ಎನ್ನುವಂಥ ಒಂದು ಸ್ಥಾನದಲ್ಲಿಟ್ಟು ನಡೆಸ್ತಾರೆ. ದೇವರನ್ನು, ಆತನ ನಾಮವನ್ನು, ಸ್ವರ್ಗದಲ್ಲಿರುವವರನ್ನು ದೂಷಿಸುತ್ತಾನೆ. ಅವನು ಇಂಥ ಒಂದು ಸ್ಥಾನಕ್ಕೆ ಹೋಗಿ ಇರುವಂಥ ಎಲ್ಲ ದೇವ ಜನರಿಗೆ, ದೇವರಿಗೆ ಬರೀ ದೂಷಣೆ ಮಾಡುವಂಥ ಕಾರ್ಯವನ್ನು ಮಾಡುತ್ತಾನೆ. ಸಂಕಟವನ್ನು ತರುತ್ತಾನೆ, ವಿಶ್ವಾಸಿಗಳ ಮೇಲೆ ಯುದ್ಧವನ್ನು ಮಾಡಿ ಅನೇಕರನ್ನು ಜಯಿಸುತ್ತಾನೆ.
ಹತ್ಯೆಕಾಂಡವನ್ನು ಮಾಡುತ್ತಾನೆ ಭಯಂಕರವಾಗಿ. ಇದು ಪ್ರಕಟಣೆ 13:7 ಬರೆಯಲ್ಪಟ್ಟಿದೆ. ಪ್ರತಿ ಕುಲ, ಭಾಷೆ ಮತ್ತು ಜನಾಂಗದ ಮೇಲೆ ಅಧಿಕಾರವನ್ನು ಆತನು ವಹಿಸಿಕೊಳ್ಳುತ್ತಾನೆ. ನಿಜ ವಿಶ್ವ ಸರ್ಕಾರ, ಪ್ರಾದೇಶಿಕ ಸಾಮ್ರಾಜ್ಯ ಮಾತ್ರವಲ್ಲ, ಎಲ್ಲವೂ ಆತನ ಅಧೀನದಲ್ಲಿ ಮಾಡಿಕೊಳ್ಳುತ್ತಾನೆ. ಕುರಿಮರಿಯ ಜೀವಗ್ರಂಥದಲ್ಲಿ ಹೆಸರು ಬರೆದಿಲ್ಲದ ಎಲ್ಲರೂ ಅವನನ್ನು ಆರಾಧಿಸ್ತಾರೆ. ಅಂದರೆ ಜೀವಬಾಧ್ಯರ ಪುಸ್ತಕದಲ್ಲಿ ಹೆಸರುಗಳು ಇರದೇ ಇರುವಂಥ ಎಲ್ಲ ಜನರು ಅವನನ್ನು ಬಹಳಷ್ಟು ಅಂತರಾತ್ಮದಿಂದ ಅವನನ್ನು ಮಾತ್ರ ಆರಾಧಿಸುವಂಥವರಾಗಿರ್ತಾರೆ. ಯಾರನ್ನು? ಈ ಒಂದು ಆಂಟಿಕ್ರೈಸ್ಟ್, ಕ್ರಿಸ್ತ ವಿರೋಧಿಯನ್ನು. ಆದರೆ ದೇವಜನರು, ಯೇಸು ಕ್ರಿಸ್ತ ನಂಬಿರುವಂಥ, ನಂಬಿಕೆಯಲ್ಲಿದ್ದಿರುವಂಥವರೆಲ್ಲರೂ ಅವನನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ಇವಾಗ ಸುಳ್ಳು ಪ್ರವಾದಿಯೂ ಕೂಡ ಇರುತ್ತಾನೆ ಆ ಒಂದು ಸಮಯದಲ್ಲಿ. ಬರೀ ಒಬ್ಬ ಆಂಟಿಕ್ರೈಸ್ಟ್, ಕ್ರಿಸ್ತ ವಿರೋಧಿ ಉದಯಿಸ್ತಾನೆ. ಅವನ ಕೆಳಗಡೆ ಮಾಡುತ್ತಿರುವಂಥ ಕೆಲಸವೇ ಒಂದು ಸುಳ್ಳು ಪ್ರವಾದಿ. ಸುಳ್ಳು ಪ್ರವಾದಿ ಎಲ್ಲ ತರಹದ ಸುಳ್ಳು ವಿಷಯಗಳು, ಅಂದರೆ ಸತ್ಯವೇದದ ಅನುಗುಣವಾಗಿಯೇ ಲೋಕಕ್ಕೆ ಅನಿಸಬೇಕು, ಆದರೆ ಅದು ಸತ್ಯವೇದದ ಅನುಗುಣವಾಗಿ, ದೇವರ ವಾಕ್ಯದ ಅನುಗುಣವಾಗಿರುವುದಿಲ್ಲ. ಅವನು ಸುಳ್ಳಾಗಿ ಅದನ್ನು ವಿಶ್ಲೇಷಿಸಿ ಅವನ ಒಂದು ಪವಾಡಗಳನ್ನು ಮಾಡಿ, ಅದ್ಭುತಗಳನ್ನು ಮಾಡಿ ಇಡೀ ಜನರಿಗೆ ಕ್ರಿಸ್ತ ವಿರೋಧಿಯ ಕಡೆಗೆ ಅವನು ಒಯ್ಯುತ್ತಾನೆ. ಕ್ರಿಸ್ತ ವಿರೋಧಿ ಸೈತಾನನ ಕಡೆಗೆ ಒಯ್ಯುತ್ತಾನೆ. ಅದಕ್ಕೆ ಈ ಒಂದು ಕೊನೆಯದಾಗಿ ಈ 3 ವ್ಯಕ್ತಿಗಳು ತ್ರಾಯಕತ್ವವನ್ನು ಅವರು ಇಡೀ ಲೋಕಕ್ಕೆ ತೋರಿಸಿಕೊಡುತ್ತಾರೆ. ಹೇಗೆ ತ್ರಾಯಕತ್ವ? ನಾವು, ನಮ್ಮ ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಗ ಮತ್ತು ಪರಿಶುದ್ಧಾತ್ಮ ದೇವರು, 3 ವ್ಯಕ್ತಿಗಳು ಒಬ್ಬನೇ ದೇವರು. ನಾವು ತ್ರಾಯಕ ದೇವರಲ್ಲಿ ಹೇಗೆ ನಂಬಿಕೆ ಇಡುತ್ತೇವೋ ಅವರು ಕೂಡ ಕೊನೆಯದಾಗಿ ಮೂಗರು ನಾವು ಒಂದೇ ಇದ್ದೇವೆ ಎನ್ನುವಂಥ ಒಂದು ತ್ರಾಯಕತ್ವ ಆ ಒಂದು ಸಮಯದಲ್ಲಿ ಇಡೀ ಲೋಕಕ್ಕೆ ತೋರಿಸುತ್ತಾರೆ. ಇವಾಗ ಸುಳ್ಳು ಪ್ರವಾದಿಯ ಸಂಪೂರ್ಣ ಚಿತ್ರಣವನ್ನು ನಾವು ತಿಳಿದುಕೊಳ್ಳೋಣ. ಭೂಮಿಯಿಂದ ಬರುತ್ತಾನೆ, ಪ್ರಕಟಣೆ 13:11 ಹೇಳುತ್ತದೆ. ಇಸ್ರಾಯೇಲ್ ಅಥವಾ ಧಾರ್ಮಿಕ ಸ್ಥಾಪನೆಯಿಂದ ಇರಬಹುದು. ಕುರುಮರಿಯಂತೆ ಕಾಣಿಸುತ್ತಾನೆ, ಆದರೆ ಹೆಜ್ಜೆ ಅವನು ಭಯಂಕರವಾಗಿ ಒಂದು ತೋಳದ ಹಾಗಿರುತ್ತಾನೆ. ತೋಳದ ಹಾಗೆ ಅವನ ಒಳಗಿನ ಕಾರ್ಯಗಳಿರುತ್ತವೆ. ಹೊರಗಡೆ ಎಲ್ಲರಿಗೂ ಕುರಿಮರಿ ಹಾಗೆ ಕಾಣಿಸ್ತಾನೆ, ಕುರಿಮರಿ ಹಾಗೆ ಮಾತಾಡುತ್ತಾನೆ, ಕುರಿಮರಿ ಹಾಗೆ ಆತನು ನಡೆದುಕೊಳ್ಳುತ್ತಾನೆ. ಅವನು ಧಾರ್ಮಿಕ ನೋಟವು ಅದೇ ರೀತಿ ಆಗಿರುತ್ತೆ. ಆದರೆ ಸೈತಾನನಿಂದ ಅವನು ಅಧಿಕಾರವನ್ನು ಹೊಂದಿರುವಂಥವನಾಗಿರುತ್ತಾನೆ. ಅವನು ದೇವರಿಂದ ಅಧಿಕಾರವನ್ನು ಹೊಂದಿರುವಂಥವನಲ್ಲ. ಸೈತಾನನು ಅವನಿಗೆ ಅಧಿಕಾರವನ್ನು ಕೊಟ್ಟಿರುತ್ತಾನೆ ಮತ್ತು ಶಕ್ತಿಗಳನ್ನು ಕೊಡುತ್ತಾನೆ ಪವಾಡಗಳ ಅದ್ಭುತಗಳನ್ನು ಮಾಡುವುದಕ್ಕೆ. ಮತ್ತು ಅವನು ಇವೆಲ್ಲ ಮಾಡಿ ಎಲ್ಲರ ಆರಾಧನೆ ಮೃಗದ ವಿಗ್ರಹದ ಆರಾಧನೆ ಕಡೆಗೆ ತಿರುಗಿಸುತ್ತಾನೆ ಎಲ್ಲ ಜನರಿಗೆ. ಇಡೀ ಜಗತ್ತನ್ನು ಆ ರೀತಿಯಾಗಿ ಮೋಸಗೊಳಿಸಿ ಮೃಗದ ಮುದ್ರೆ ಕಡ್ಡಾಯವಾಗಿ ಮಾಡುತ್ತಾನೆ. ಅವಾಗ ಇದೆಲ್ಲ ಮಾಡಿದ ಮೇಲೆ, ಇಡೀ ಜನರೆಲ್ಲ ನಂಬಿಕೆಯನ್ನು ಗಳಿಸಿದ ಮೇಲೆ, ಇಡೀ ಜನರೆಲ್ಲ ಆರಾಧನೆ ಅವನ ಕಡೆ ಮಾಡಿಸಿಕೊಂಡಿದ ಮೇಲೆ ಅವನು ಮೃಗದ ಮುದ್ರೆ ಕಡ್ಡಾಯವಾಗಿ ಇಡೀ ಲೋಕದಲ್ಲಿ ಸ್ಥಾಪನೆ ಮಾಡುತ್ತಾನೆ. ಇವಾಗ 6ನೇದಾಗಿರುವಂಥ ವಿಶೇಷವಾದ ಅಂಶವಾಗಿದೆ. ಈ ಮಹಾಸಂಕಟ ಕಾಲ ನಡೀತಿರುವಾಗ ದೇವರ ಕರುಣೆ ಕೂಡ ಇರುತ್ತದೆ ಎಂಬುದಾಗಿ ಎಷ್ಟೋ ಜನರಿಗೆ, ಕ್ರೈಸ್ತರಿಗೆ ತಿಳಿದೇ ಇರುವಂಥ ವಿಷಯವಾಗಿದೆ. ಮಹಾಸಂಕಟ ಕಾಲದಲ್ಲಿ ಬರೀ ಸೈತಾನನ ಮಾತ್ರ ಆಳ್ವಿಕೆ ಮಾಡುತ್ತಾನೆ, ಅಲ್ಲಿ ಏನೇ ದೇವರ ಕಾರ್ಯವಿರುವುದಿಲ್ಲ. ಈಗ ಯಾಕಂದರೆ ಇಷ್ಟು ನಾವು ನೋಡಿಕೊಂಡಿದ್ದೇವೆ, ಆಂಟಿಕ್ರೈಸ್ಟ್, ಸುಳ್ಳು ಪ್ರವಾದಿ, ಸೈತಾನನು, ಇವರು ಮೂಗರು ಸೇರಿ ಏನೇನು ಕಾರ್ಯಗಳನ್ನು ಮಾಡುತ್ತಾರೆ, ಹೇಗೆ ಮಹಾಸಂಕಟವನ್ನು ಕೊಡುತ್ತಾರೆ, ಭಯಂಕರವಾಗಿರುವಂಥ ಹತ್ಯೆಕಾಂಡ, ಎಷ್ಟೋ ವಿಷಯಗಳಾಗುತ್ತೆ ಎಂಬುದಾಗಿ ಈಗಾಗಲೇ ನಾವು ನೋಡಿಕೊಂಡಿದ್ದ ಪ್ರವಾದನೆಗಳಲ್ಲಿ. ಇವೆಲ್ಲ ಆಗುತ್ತಿರುವಂಥ ಸಮಯದಲ್ಲಿ ಕೂಡ ದೇವರು ನಮಗೆ ಆ ಒಂದು ಸಮಯದಲ್ಲಿ ದೇವರ ಕರುಣೆಯನ್ನು ಕೂಡ ನಾವು ನೋಡುತ್ತೇವೆ. ಇದನ್ನು ನಾವು ಪ್ರಕಟಣೆ 7ನೇ ಅಧ್ಯಾಯ 1-8, 14ನೇ ಅಧ್ಯಾಯ 1-5, ಕೋಪದ ನಡುವೆ ದೇವರ ಕರುಣೆ, ಸಂಕಟದಲ್ಲಿಯೂ ಕೂಡ ರಕ್ಷಿಸಲ್ಪಡುವವರು ಯಾರು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಇಲ್ಲಿ ಈ 1,44,000 ಯಾರು, ಏನು? ಇವರು ಇಸ್ರಾಯೇಲಿನ ಸಾಕ್ಷಿಗಳು. ಹೇಗೆ 1,44,000 ಅಂದರೆ ಇಸ್ರಾಯೇಲಿನ 12 ಕುಲಗಳೆಂಬುದಾಗಿ ನೋಡುತ್ತೇವೆ. 12 ಕುಲಗಳಲ್ಲಿ ಪ್ರತಿ ಕುಲ 12,000. ಇವಾಗ ಪ್ರತಿ ಕುಲ 12,000, 12 ಕುಲಕ್ಕೆ 1,44,000 ಜನರು ಇಸ್ರಾಯೇಲಿನ ಸಾಕ್ಷಿಗಳಾಗಿರುತ್ತಾರೆ ಆ ಒಂದು ಸಂಕಟ ಕಾಲದಲ್ಲಿ. ಈ 2 ಸಾಕ್ಷಿಗಳಿರುವಂತಹ ಸ್ಥಳ ಯೆರೂಸಲೇಮಿನಲ್ಲಿ. ಇವಾಗ ಎಲಿಯನು ಹೇಗೆ ಮಳೆಯನ್ನು ನಿಲ್ಲಿಸಿದನು, ಅಂಥ ಒಂದು ಅಧಿಕಾರವನ್ನು ಅವರು ಹೊಂದಿರುತ್ತಾರೆ. ಮೋಶೆ ನೀರನ್ನು, ರಕ್ತವನ್ನು ಹೇಗೆ ಮಾಡಿದನೋ ಅಂಥ ಒಂದು ಅಧಿಕಾರವನ್ನು ಕೂಡ ದೇವರಿಂದ ಹೊಂದಿರುವಂಥವರು ಇವರು ಒಂದು 2 ಸಾಕ್ಷಿಗಳ ಕೊನೆಯ ಆ ಒಂದು ಮಹಾಸಂಕಟ ಕಾಲದಲ್ಲಿ ಇರುತ್ತಾರೆ ಎಂಬುದಾಗಿ ನೋಡುತ್ತೇವೆ. ಈ 2 ಸಾಕ್ಷಿಗಳು ಆ ಒಂದು ಮಹಾಸಂಕಟ ಕಾಲದಲ್ಲಿ ಇದಿರುವಂಥ ಜನರು ಇವರನ್ನು ಮೋಶೆ ಮತ್ತು ಎಲಿಯನು ಎಂಬುದಾಗಿ ಗುರುತು ಹಿಡಿಯುತ್ತಾರೆ. ಅಂಥ ಒಂದು ಅದ್ಭುತಗಳನ್ನು ಇವರು ಮಾಡುತ್ತಾರೆ. ಅದಕ್ಕೋಸ್ಕರ ಆ ರೀತಿಯಾಗಿ ಅವರು ಗುರುತು ಹಿಡಿಯುತ್ತಾರೆ. ಅವರ ಸಾಕ್ಷಿ ಮುಗಿದಾಗ ಮೃಗ ಕೊಲ್ಲುತ್ತಾನೆ. ದೇಹಗಳು 3.5 ದಿನ ಯೆರೂಸಲೇಮ್ ಬೀದಿಯಲ್ಲಿ ಬಿದ್ದಿರುತ್ತವೆ. ಅಂದರೆ ದೇವರವನ್ನು ಎಬ್ಬಿಸ್ತಾನೆ.
ಮೇಘಗಳಲ್ಲಿ ಸ್ವರ್ಗಕ್ಕೆ ಅವರನ್ನು ಕರೆದುಕೊಂಡು ಒಯ್ಯುತ್ತಾನೆ. ಆವಾಗ ಇಡೀ ಜಗತ್ತೇ ಅವರನ್ನು ಬಹಳಷ್ಟು ದಿಗ್ಭ್ರಮೆಯಿಂದ ನೋಡುವಂಥದ್ದಾಗಿದೆ. ಮೂರನೇದಾಗಿ ದೇವರ ಕರುಣೆ, ಮಹಾಸಮೂಹ. ಸಂಕಟ ಕಾಲದಲ್ಲಿ ಯೇಸುವಿಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಎಲ್ಲ ಜನಾಂಗಗಳಿಂದ ರಕ್ಷಿಸಲ್ಪಟ್ಟ ಅಸಂಖ್ಯಾತ ಹುತಾತ್ಮರು. ಅವರು ಯಾವುದೇ ರೀತಿಯಾದ ಈ ಒಂದು ಕ್ರಿಸ್ತ ವಿರೋಧಿಯ ಸಂಕಟಕ್ಕೆ, ಉಪದ್ರವಕ್ಕೆ ಅವರು ಹೆದರುವುದಿಲ್ಲ. ಅವನು ಕೊಡುವಂಥ ಮರಣಕ್ಕೆ ಹೆದರುವುದಿಲ್ಲ. ಸುಳ್ಳು ಪ್ರವಾದಿ ಹಾಕುವಂಥ ಒಂದು ಮೃಗದ ಮುದ್ರೆ ಹಾಕಿಸಿಕೊಳ್ಳದೆ, ಯಾವುದೇ ರೀತಿಯಾದ ಭಯ ಇರದೆ, ಈ ಒಂದು ಮಹಾಸಮೂಹ ಯೇಸುವಿಗಾಗಿ ಮಾತ್ರ ಜೀವಿಸುವಂಥ ಜನರಿರುತ್ತಾರೆ. ಅವರು ಯಾವುದೇ ಕ್ಷಣಕ್ಕೂ ಕೂಡ ಆತನಿಗೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಕೊಡುವುದಕ್ಕೋಸ್ಕರ, ಪ್ರಾಣವನ್ನೇ ಕೊಡುವಂಥ ಸಮಯ ಬಂದರೂ ಕೂಡ ಕೊಡುತ್ತೇವೆ ಎಂದು ಸಿದ್ಧರಾಗಿ ಇರುವಂಥದ್ದನ್ನು ಅಸಂಖ್ಯಾತ ಹುತಾತ್ಮರೆಂಬುದಾಗಿ ನೋಡುತ್ತೇವೆ. ಇದು ಪ್ರಕಟಣೆ 7ನೇ ಅಧ್ಯಾಯ 9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. 7ನೇದಾಗಿರುವಂಥ ಮಹಾವಿಶೇಷವಾದ ಅಂಶ ಹರ್ಮದೋನ್, ಅಂದರೆ ಆರ್ಮಗೆಡನ್ ಮತ್ತು ಯೇಸುವಿನ 2ನೇ ಆಗಮನ. ಈ ಆರ್ಮಗೆಡನ್ ಏನಾಗಿದೆ? ಇದು ಕೇವಲ 2 ಬಣ್ಣಗಳ ನಡುವಿನ ಯುದ್ಧವಲ್ಲ, ಬದಲಾಗಿ ಇಸ್ರಾಯೇಲ್ನ ಮೇಲೆ ದಾಳಿ ಮಾಡಲು ಬಂದ ವಿಶ್ವದ ರಾಜರ ಸೈನ್ಯಗಳ ಅಂತಿಮ ಒಗ್ಗೂಡುವಿಕೆಯಿಂದ ಆಗಿರುವಂಥ ಯುದ್ಧವಾಗಿರುತ್ತದೆ. ಈ ಯುದ್ಧವಾದ ಮೇಲೆ ಯೇಸುವಿನ 2ನೇ ಆಗಮನವಾಗುತ್ತದೆ. ಯೇಸು ಕ್ರಿಸ್ತನ ಬಿಳಿ ಕುದುರೆಯ ಮೇಲೆ ರಾಜರ ರಾಜ, ಕರ್ತರ ಕರ್ತನಾಗಿ ಸ್ವರ್ಗದಿಂದ ಇಳಿದು ಬರುತ್ತಾನೆ. ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ನ್ಯಾಯ ತೀರ್ಪು. ಕ್ರಿಸ್ತನು ತನ್ನ ಬಾಯಿಯ ಖಡ್ಗದಿಂದ ಜನಾಂಗಗಳನ್ನು ನಾಶ ಮಾಡುತ್ತಾನೆ, ಮಾನವ ಆಯುಧಗಳಿಂದಲ್ಲ. ಅಂತ್ಯ. 4ನೇದಾಗಿ ಆಂಟಿಕ್ರೈಸ್ಟ್, ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿಯನ್ನು ಜೀವಂತವಾಗಿ ಬೆಂಕಿಯ ಕೆರೆಗೆ ಹಾಕಲಾಗುತ್ತದೆ ಮತ್ತು ಸೈತಾನನು 1000 ವರ್ಷಗಳ ಕಾಲ ಅವನು ನರಕದಲ್ಲಿ ಬಂಧಿಸಲ್ಪಡುತ್ತಾನೆಂಬುದಾಗಿ ನೋಡುತ್ತೇವೆ. 8ನೇದಾಗಿರುವಂಥ ವಿಶೇಷ ಅಂಶ, ಸಭೆ ಮಹಾಸಂಕಟದಲ್ಲಿ ಯಾಕೆ ಇರುವುದಿಲ್ಲ? ಇವೆಲ್ಲ ಮಹಾಸಂಕಟವಾಗಿರುತ್ತದೆ, ಇದರಲ್ಲಿ ಸಭೆ ಯಾಕೆ ಇರುವುದಿಲ್ಲ? ರ್ಯಾಪ್ಚರ್ ಎಂಬುದಾಗಿ ನಾವು 3ನೇ ವಿಡಿಯೋದಲ್ಲಿ ಎಪಿಸೋಡ್ನಲ್ಲಿ ನೋಡಿಕೊಂಡಿದ್ದೇವೆ. ತಾವು ದಯವಿಟ್ಟು ನೋಡದೇ ಇರುವಂಥವರು ನೋಡಿ ಅದು ತಿಳಿದುಕೊಳ್ಳಿರಿ. ಈ ಒಂದು ಎಪಿಸೋಡ್ ಸಂಚಿಕೆಯ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಮುಕ್ತಾಯ. ಇಂದಿನ ವಾಸ್ತವ ಮತ್ತು ನಿಮ್ಮ ನಿರ್ಧಾರವು ಏನಾಗಿರುತ್ತದೆ? ಮೊದಲನೇದಾಗಿ ವಿಶ್ವಾಸಿಗಳಿಗೆ ಸಂದೇಶವು ಈ ಒಂದು ವಿಡಿಯೋ ಮೂಲಕವಾಗಿ ಏನಾಗಿರುತ್ತದೆ? ಧನ್ಯ ನಿರೀಕ್ಷೆಯಾಗಿದೆ. ನಮಗೆ ದೇವರು ರ್ಯಾಪ್ಚರ್ನಲ್ಲಿ ಈ ಒಂದು ಮಹಾಸಂಕಟ ಕಾಲದಿಂದ ಮುಂಚೆ ಆತ ನಮ್ಮನ್ನು ಕರೆದುಕೊಂಡು ಒಯ್ಯುತ್ತಾನೆಂಬುದಾಗಿ ಅದೊಂದು ಧನ್ಯ ನಿರೀಕ್ಷೆ, ಬ್ಲೆಸ್ಸೆಡ್ ಹೋಪ್. ಅದನ್ನು ನೀವು ಆನಂದಿಸಿರಿ, ಆ ಪವಿತ್ರತೆಯಿಂದ ಜೀವಿಸಿರಿ ಮತ್ತು ಸಮಯ ಇರುವಾಗಲೇ ಸುವಾರ್ತೆಯನ್ನು ಸಾರಿರಿ. ಸುವಾರ್ತೆಯನ್ನು ನಂಬಿ ದೇವರ ರಕ್ಷಣೆಯನ್ನು ಹೊಂದಿಕೊಂಡು ಆ ಒಂದು ಸಭೆಯದೊಂದಿಗೆ ರ್ಯಾಪ್ಚರ್ನಲ್ಲಿ ದೇವರೊಂದಿಗೆ ಈ ಮಹಾಸಂಕಟ ಕಾಲದ ಮುಂಚೆ ದೇವರೊಂದಿಗೆ ಹೋಗುವುದಕ್ಕೆ ನೀವು ಪ್ರಯತ್ನಿಸಿರಿ. 2ನೇದಾಗಿ ಯೇಸು ಕ್ರಿಸ್ತನ ನಂಬದೇ ಇರುವಂಥ ಅನೇಕ ಜನರಿಗೆ ಇದು ಒಂದು ಆಹ್ವಾನವಾಗಿದೆ. ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ ಪಾಪದ ನಿವಾರಣೆ, ರಕ್ಷಣೆ ಸಿಗುತ್ತದೆ. ಆ ರಕ್ಷಣೆಯಿಂದ ದೇವರು ನಿಮಗೆ ನಿತ್ಯ ಜೀವದ ಉಚಿತಾರ್ಥ ವರವನ್ನು ನೀಡುತ್ತಾನೆ. ಆ ಉಚಿತಾರ್ಥ ವರವನ್ನು ನೀಡುವುದರ ಮೂಲಕವಾಗಿ ಈ ಒಂದು ಕೊನೆಯ ಗಳಿಗೆ, ಕಡೆಯ ದಿನಗಳಲ್ಲಿ, ಅಂತ್ಯಕಾಲದಲ್ಲಿ ನಡೆಯುತ್ತಿರುವಂಥ ಈ ಒಂದು ಮಹಾಸಂಕಟದ ಕಾಲದಿಂದ ಮುಂಚೆಯೇ ಆತನು ತನ್ನ ಮಕ್ಕಳನ್ನು ಒಯ್ಯುತ್ತಾನೆ. ಅದಕ್ಕೋಸ್ಕರ ಇದನ್ನು ಈ ಒಂದು ವಿಡಿಯೋ, ಈ ಒಂದು ಪ್ರವಾದನೆಗಳು ಇದು ಆಹ್ವಾನವಾಗಿರುತ್ತದೆ ಇಡೀ ಲೋಕಕ್ಕೆ. ಯೇಸು ಕ್ರಿಸ್ತನ ನಂಬದೇ ಇರುವಂಥವರಿಗೆ ನೀವು ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ಆ ಒಂದು ಮಹಾಸಂಕಟ ಕಾಲದಲ್ಲಿ ಖಚಿತವಾಗಿ ನೆರವೇರಬೇಕಾಗಿರುವಂಥ ಒಂದು ಸಮಯದಲ್ಲಿ ನೀವು ಇರುವುದಿಲ್ಲ. ನೀವು ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ದೇವರೊಂದಿಗೆ ನೀವು ಒಯ್ಯಲ್ಪಡುತ್ತೀರಿ. 3ನೇದಾಗಿರುವಂಥ ಬಹಳಷ್ಟು ವಿಶೇಷವಾದ ವಿಷಯ ಏನೆಂದರೆ, ರ್ಯಾಪ್ಚರ್ನಲ್ಲಿ ಪಾಲ್ಗೊಳ್ಳದೇ ಇರುವಂಥವರು, ಯೇಸು ಕ್ರಿಸ್ತನ ಸಂಗಡ ಹೋಗದೇ ಇರುವಂಥವರು, ಭೂಮಿಯಲ್ಲಿಯೇ ಉಳಿದುಕೊಂಡಿರುವಂಥ ಅನೇಕ ಜನರಿಗೋಸ್ಕರ ಒಂದು ಎಚ್ಚರಿಕೆ ದೇವರು ಕೊಡ್ತಾನೆ. ಏನೆಂದರೆ, ಎಂದಿಗೂ ಕೂಡ ಸುಳ್ಳು ಪ್ರವಾದಿ, ಆ ಒಂದು ಕ್ರಿಸ್ತ ವಿರೋಧಿ ಹಾಕುವಂಥ ಆ ಒಂದು ಮೃಗದ ಮುದ್ರೆ ನೀವು ಯಾವುದೇ ಕಾರಣಕ್ಕೋಸ್ಕರ ಹಾಕಿಸಿಕೊಳ್ಳಬಾರದು, ತೆಗೆದುಕೊಳ್ಳಬಾರದು. ಅದು ನಿತ್ಯಕ್ಕಾಗಿ ನಾಶನಕ್ಕೆ ಗುರಿ ಮಾಡುವಂಥ ಮುದ್ರೆ ಆಗಿರುತ್ತದೆ. ಅದಕ್ಕೋಸ್ಕರ ಆ ಒಂದು ಸಮಯದಲ್ಲಿ ವಿಶ್ವಾಸಿಗಳನ್ನು ಹುಡುಕಿ ದೇವರ ನಂಬಿಕೆಯಲ್ಲಿ ಮತ್ತು ದೇವರಿಗೋಸ್ಕರ ನಿಮ್ಮ ಪ್ರಾಣವನ್ನು ಕೊಡುವಂತಹ ಅಂಥ ಒಂದು ನಿಮ್ಮನ್ನು ನೀವು ಸಿದ್ಧತೆಯನ್ನು ಮಾಡಿಕೊಂಡು ಸಿದ್ಧರಾಗಿಯೇ ಇರುವಂಥ ಒಂದು ಜೀವನಗಳನ್ನು ದೇವರಿಗೆ ಅರ್ಪಿಸುವಂಥವರಾಗಿರಬೇಕು.
ಯಾರು ಉಳಿದುಕೊಂಡಿರುತ್ತಾರೋ ಕೊನೆ ಗಳಿಗೆಯಲ್ಲಿ ಮಹಾಸಂಕಟ ಕಾಲದಲ್ಲಿ ಇದು ಒಂದು ಎಚ್ಚರಿಕೆ ಅವರಿಗೆ ಕೊಡುತ್ತದೆ. ಅಂತಿಮವಾದ ಭರವಸೆ ದೇವರು ನಮಗೆ ಕೊಡುತ್ತಾನೆ. ಪ್ರಕಟಣೆ 22ನೇ ಅಧ್ಯಾಯ 20ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನು ಬೇಗನೆ ಬರುತ್ತೇನೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಬೇಗನೆ ಬರುವಂಥವನಾಗಿದ್ದಾನೆ. ಕೊನೆಯದಾಗಿ ಈ ಒಂದು 4 ಎಪಿಸೋಡ್ಗಳು ಅಂತ್ಯಕಾಲದ ಸರಣಿ ಬಹಳಷ್ಟು ವಿಶೇಷವಾಗಿ ಮುಖ್ಯಕರವಾಗಿರುವಂಥದ್ದಾಗಿದೆ. ಇವಾಗ ಮುಂದಿನ ವಿಡಿಯೋ ಮೃಗದ ಮುದ್ರೆ ಏನಿರುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಅದಾದ ಮೇಲೆ ಯೇಸು ಕ್ರಿಸ್ತನ ಆಗಮನ 1000 ವರ್ಷದ ಆಳ್ವಿಕೆ, ಈ ಒಂದು 2 ಇನ್ನೂ ಎಪಿಸೋಡ್ಗಳು ಬಾಕಿಯೇ ಇದ್ದಾವೆ. ಅದಕ್ಕೋಸ್ಕರ ನಾನು ಎಲ್ಲ ವೀಕ್ಷಕರಲ್ಲಿ, ದೇವ ಮಕ್ಕಳಲ್ಲಿ ನಾನು ವಿನಂತಿಸ್ತೇನೆ, ನೀವು ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿರಿ, ಬೆಂಬಲಿಸಿರಿ. ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ನಮಗೆ ಇನ್ನೂ ಹೆಚ್ಚಾಗಿ ಈ ಒಂದು ವಿಡಿಯೋಗಳನ್ನು ಮಾಡಬೇಕು. ಈ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯ ನಮ್ಮ ಸಾಮರ್ಥ್ಯದಿಂದ ಈ ಒಂದು ವಿಡಿಯೋಗಳು ಸುಲಭವಾದ ಭಾಷೆಯಲ್ಲಿ ಇಡೀ ಜನರಿಗೆ ತಿಳಿಸಬೇಕೆನ್ನುವಂಥ ಒಂದು ನಮಗೆ ಬಲವನ್ನು ನೀಡುವಂಥದ್ದಾಗಿದೆ. ಶೇರನ್ನು ಮಾಡಿರಿ, ಸಬ್ಸ್ಕ್ರೈಬ್ಗಳನ್ನು ಮಾಡಿ. ಮತ್ತು ಅದೇ ರೀತಿಯಾಗಿ ಇನ್ನೊಂದು ಕೂಡ ಸಹಾಯವಾಗಿದೆ ಎಲ್ಲ ದೇವ ಮಕ್ಕಳಿಗೆ. ನಿಮಗೆ ಈ ಒಂದು ವಿಡಿಯೋಗಳು ಇಷ್ಟವಾಗುತ್ತಾ ಇವೆ, ಈ ಒಂದು ವಿಡಿಯೋಗಳಿಂದ ನೀವು ಕಲಿತಾ ಇದ್ದೀರಿ, ಏನೋ ಒಂದು ವಿಭಿನ್ನವಾಗಿರುವಂಥ ಈ ಒಂದು ವಿಡಿಯೋಗಳಾಗಿವೆ, ವ್ಯತ್ಯಾಸಕರವಾಗಿರುವಂಥ ಒಂದು ಕಲಿಕೆಗಳಾಗಿವೆ. ಇವು ನಮಗೆ ಇಷ್ಟವಾಗುತ್ತೆ ಎಂಬುದಾಗಿ ನಿಮಗೆ ಅನಿಸಿದರೆ ಮಾತ್ರ ನಮ್ಮ ಸೇವೆಗೆ ನೀವು ಪ್ರೋತ್ಸಾಹಿಸ್ತೀರಿ. ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಮ ಒಂದು ಕಾಣಿಕೆ ಹೇಗೆ ನಮಗೆ ತಲುಪಬೇಕೆನ್ನುವಂಥ ಒಂದು ಮಾರ್ಗವು ಅಲ್ಲಿ ಉಂಟು. ಅದರ ಮೂಲಕವಾಗಿ ನಿಮ್ಮ ಎಷ್ಟೇ ಕಾಣಿಕೆವಾಗಿರಲಿ, ಸ್ವಲ್ಪವೇ ನಮ್ಮ ಸೇವೆಗೆ ಬಹಳಷ್ಟು ದೊಡ್ಡದಾಗಿ ಸಹಾಯವಾಗಿರುತ್ತದೆ. ಒಂದು ವೇಳೆ ನಿಮಗೆ ಇಷ್ಟವಾದರೆ ಮಾತ್ರ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಸ್ಪಷ್ಟವಾಗಿ ಮೃಗದ ಮುದ್ರೆ ಏನಾಗಿರುತ್ತದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಬಹಳಷ್ಟು ವಿಶೇಷಕರವಾಗಿರುವಂಥ ಆ ವಿಡಿಯೋ ಆಗಿರುತ್ತದೆ. ಮುದ್ರೆಯ ವಿಷಯದಲ್ಲಿ 666 ಏನಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಪ್ರಿಯರೇ. ಅಲ್ಲಿ ತನಕ ದೇವರು ನಿಮ್ಮ ಜೊತೆ ಇರಲಿ, ಆತನ ಪ್ರಸನ್ನತೆ ನಿಮ್ಮ ಜೊತೆ ಇರಲಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್, ಆಮೇನ್.